ಗಾಯ್ಸ್ ಎಲ್ಲರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಬಟ್ ನಾನು ಚೆನ್ನಾಗಿಲ್ಲ. ಆಲ್ರೆಡಿ ನೀವು ಟೈಟಲ್ ನೋಡಿರ್ತೀರಾ. ಎಸ್, ಇದು ಬಂದು ನಮ್ಮ ಹಾರರ್ ಕನ್ನಡಿಗ ಚಾನಲಲ್ಲಿ ಇದು ನಾನು ಹಾಕುವುದು ಲಾಸ್ಟ್ ವಿಡಿಯೋ ಇದು. ಯಾಕಂದರೆ ತುಂಬ ಬಂದು ಬೇಜಾರಾಗಿದೆ ನನಗೆ. ಸೊ ಅದು ಮಾತ್ರ ಇಲ್ಲ. ಸೊ ಈ ಡಿಸಿಷನ್ ಬಂದು ನಾನು ಯಾಕೆ ತೊಗೊಂಡಿದ್ದೀನಿ ಅಂತ ನಿಮಗೆ ನಾನು ಹೇಳ್ತೀನಿ. ಯಾಕಂದರೆ ಇದ್ರ ಬಗ್ಗೆ ನಾನು ತುಂಬ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಓಕೆನಾ? ಸೊ ಈ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಗೈಸ್. ಯಾಕೆಂದರೆ ಬಂದು ಪ್ರತಿಯೊಂದು ಸಲನೂ ನಾನು ವಿಡಿಯೋ ಹೆಂಗೆ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ, ದೂರನೇ ನಾನು ಟ್ರಾವೆಲ್ ಮಾಡೋದು, ಊರು ಬಿಟ್ಟು ಊರು ಹೋಗ್ತಾ ಇದ್ದೀನಿ ಒಂದು ವಿಡಿಯೋ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಪಬ್ಲಿಕ್ ಪೀಪಲ್ಸ್ ಹತ್ರ ಇಲ್ಲಿ ಏನು ನಡೀತಿದೆ ಅಂತ ಎಲ್ಲ ತಿಳ್ಕೊಂಡು, ಆಮೇಲೆ ನೈಟ್ವರೆಗೂ ಅಲ್ಲೇ ವೆಯ್ಟ್ ಮಾಡಿ ಅಕ್ಕಪಕ್ಕ ಯಾರಾದರೂ ನೋಡ್ತಾರಾ, ಪೊಲೀಸ್ ಏನಾದರೂ ಬಂದು ನಮ್ಮನ್ನ ಹಿಡ್ಕೊಳ್ತಾರಾ, ಮತ್ತು ರಾಬರಿ ಕಳ್ತನ ಮಾಡೋರು ಅವ್ರು ಯಾರಾದರೂ ಬರ್ತಾರಾ, ಅವರಿಂದ ನಮ್ಗೆ ಏನಾದರೂ ಡೇಂಜರ್ ಇದೆಯಾ, ಆಮೇಲೆ ಬಂದು ಇಲ್ಲಿ ಲೊಕೇಶನ್ಸ್ ಹತ್ರ. ಎಸ್, ಸೊ ಬಂದು ಮೇಯ್ನ್ ಬಂದು ಏನಂದರೆ, ನಾವು ಒಂದು ಲೊಕೇಶನ್ಗೆ ಹೋಗಿ ಶೂಟ್ ಮಾಡ್ತೀವಿ ಅಂದರೆ ಅಲ್ಲಿ ಬಂದು ಲೊಕೇಶನ್ಸ್ನ ಹಳೆ ಓನರ್ಗಳು, ಸೊ ಆ ಪ್ರಾಪರ್ಟಿನ ಓನರ್ಗಳು ಯಾರಾದರೂ ಬಂದು ನಮಗೆ ಪ್ರಾಬ್ಲಮ್ ಕೊಡ್ತಾನೆ ಇದ್ದಾರೆ. ಸೊ ಅದು ಮಾತ್ರ ಇಲ್ಲ. ಸೊ ನಾನು ಎಕ್ಸ್ಪ್ಲೋರ್ ಮಾಡುವಾಗನೂ ನನಗೆ ಪ್ರಾಬ್ಲಮ್ ಬರ್ತಾ ಇದೆ. ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಎಲ್ಲ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಅಷ್ಟು ದೂರ ಹೋಗಿ ಶೂಟ್ ಮಾಡಿ ಎಡಿಟಿಂಗ್ ಮಾಡಿ ವಿಡಿಯೋ ರಿಲೀಸ್ ಮಾಡುವಾಗನೂ ನಾನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಬಂದು ವಿಡಿಯೋ ರಿಲೀಸ್ ಮಾಡೋದೇ ಒಂದು ದೊಡ್ಡ ತಪ್ಪು ಥರ ಇದೆ ನನಗೆ. ಸಣ್ಣ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ. ಸೊ ಅದಾದಮೇಲೆ ನಾನು ಇಂಪಾರ್ಟೆಂಟ್ ಒಂದು ವಿಷಯ ಬಂದು ಕ್ಲಿಯರಾಗಿ ಹೇಳಬೇಕು ನಿಮ್ಮ ಹತ್ರ. ನಾನು ತಮಿಳವನೇ, ಸರಿನಾ? ನಂದು ಮದರ್ ಟಂಗ್ ತಮಿಳು, ಸರಿನಾ? ನಾನು ರೂಬನ್ ರೆಕಾರ್ಡ್ಸ್ ಅಂತ ಒಂದು ತಮಿಳ್ ಚಾನಲ್ ರನ್ ಮಾಡ್ತಾ ಇದ್ದೀನಿ. ಆ ಚಾನಲಲ್ಲಿ ಬಂದು ಬರೀ ಗೋಸ್ಟ್ ವೀಡಿಯೋಸು ತಮಿಳಲ್ಲಿ ನಾನು ಎಫರ್ಟು ಕಷ್ಟಪಟ್ಟು ನನ್ನ ಹೋಲ್ ಲೈಫ್ ಅದಕ್ಕೇನೆ ನಾನು ಸ್ಯಾಕ್ರಿಫೈಸ್ ಮಾಡಿ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ, ಓಕೆನಾ? ನನ್ನ ಲೈಫ್ನ ರಿಸ್ಕಲ್ಲಿ ಹಾಕ್ಬಿಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ ರೂಬನ್ ರೆಕಾರ್ಡ್ಸ್ ಚಾನಲಲ್ಲಿ. ಅದನ್ನು ನಮ್ಮ ಕನ್ನಡ ಪೀಪಲ್ಸ್ ನೀವೆಲ್ಲರೂ ನೋಡಿಬಿಟ್ಟು ಕನ್ನಡದಲ್ಲಿನೂ ವಿಡಿಯೋ ಬೇಕು, ಕನ್ನಡದಲ್ಲಿ ವಿಡಿಯೋ ಮಾಡಿ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಇಷ್ಟು ದೂರ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಸೊ ತುಂಬ ಖುಷಿ ಆಯಿತು ನನಗೆ. ಆ ಖುಷಿಯಿಂದನೇ ನಾನು ಬಂದು ಈ ಚಾನಲ್ ಓಪನ್ ಮಾಡಿದ್ದೀನಿ, ಹಾರರ್ ಕನ್ನಡಿಗ. ಸೊ ಇಲ್ಲಿಂದನೇ ಬಂದು ನಾನೇನು ಅಂದ್ಕೊಂಡಿದ್ದೀನಿ, ನಮಗೆ ತಮಿಳ್ ಅವ್ರಿಗಿಂತ ನಮ್ಮ ಕನ್ನಡದವರೇ ಬಂದು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು ಖುಷಿಯಾಗಿ ಜೋಶಲ್ಲಿ ಈ ಹಾರರ್ ಕನ್ನಡಿಗ ಚಾನಲ್ ನಾನು ಓಪನ್ ಮಾಡಿದ್ದೀನಿ. ವೀಡಿಯೋಸ್ನೂ ಹಾಕಿದ್ದೀನಿ, ನೀವೆಲ್ಲರೂ ನೋಡಿರ್ತೀರ ಇದುವರೆಗೂ. ಸೊ ಇದರಲ್ಲಿ ಬಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಹಾರರ್ ಕನ್ನಡಿಗನ ಗೋಸ್ಟ್ ಹಂಟಿಂಗ್ ಚಾನಲ್ ಕನ್ನಡದಲ್ಲಿ ನಾನು ಓಪನ್ ಮಾಡಿ, ಆಮೇಲೆ ಅದರಲ್ಲಿ ನಾನು ಕಷ್ಟಪಟ್ಟು, ನನಗೆ ಕನ್ನಡ ಅಷ್ಟೊಂದು ನಿಮ್ಮ ಥರ ನನಗೆ ಫ್ಲೂಯೆಂಟಾಗಿ ಬರಲ್ಲ ಗೈಸ್. ಯಾಕೆಂದರೆ ಬಂದು ನಾನು ಕನ್ನಡಿಗ ಅಲ್ಲ, ಸರಿನಾ? ನಾನು ತಮಿಳವನೇ. ಬಟ್ ಕನ್ನಡ ಅಂದರೆ ನನಗೆ ತುಂಬ ಇಷ್ಟ, ಕಲಿಬೇಕಂತ ನನಗೆ ತುಂಬ ಇಷ್ಟ. ಇಷ್ಟವರೆಗೂ ನಾನು ಕನ್ನಡ ಮಾತಾಡ್ತೀನಿ ಅಂದರೆ ನಾನು ಕನ್ನಡ ಮೇಲಿರುವ ಪ್ರೀತಿಯಲ್ಲಿ ನಾನು ಸ್ವಲ್ಪ ಲರ್ನ್ ಮಾಡಿಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ನಾನು ಕಷ್ಟಪಟ್ಟು ಕನ್ನಡ ಚಾನಲ್ ರನ್ ಮಾಡಬೇಕು, ನೀವೆಲ್ಲರನ್ನ ನಾನು ಎಂಟರ್ಟೈನ್ ಮಾಡಬೇಕು ಅಂತ ಪ್ರತಿಯೊಂದು ಸಲ ಲೊಕೇಶನ್ಸ್ ಹೋಗುವಾಗನೂ ನನ್ನ ಮನಸ್ಸಲ್ಲಿ ಅದು ಒಂದೇ, ನಾನು ಸ್ವಲ್ಪ 2 ನಿಮಿಷ ಕಣ್ಮುಚ್ಕೊಂಡು ಅದೇ ನಾನು ಥಿಂಕ್ ಮಾಡೋದು. ಸೊ ಯಾವುದು ರಿಸ್ಕ್ ಬಂದ್ರೂ ಸರಿ, ಏನು ಪ್ರಾಬ್ಲಮ್ ಬಂದ್ರೂ ಸರಿ, ನಮ್ಮ ಆಡಿಯನ್ಸ್ಗೋಸ್ಕರ ನಾವು ವಿಡಿಯೋ ಮಾಡಬೇಕು. ಈ ಫೀಲ್ಡ್ ಅನ್ನೋದು ಬಂದು ರಿಸ್ಕಿ ಫೀಲ್ಡೇ, ಗೋಸ್ಟ್ ಹಂಟಿಂಗ್ ಅನ್ನೋದು. ಎಲ್ಲರೂ ನೋಡಿರ್ತೀರ, ಎಲ್ಲರಿಗೂ ಗೊತ್ತು. ಸೊ ನಮ್ಮ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿ ಒಂದು ಸ್ಪಿರಿಟ್ ಹತ್ರ, ಒಂದು ಸೈಕೋಸ್ ಹತ್ರ, ಪೊಲೀಸ್ ಹತ್ರ, ಪಬ್ಲಿಕ್ ಪೀಪಲ್ಸ್ ಹತ್ರ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋರ ಹತ್ರ ಎಲ್ಲ ನಮ್ಮ ಲೈಫ್ನ ನಾವು ರಿಸ್ಕಲ್ಲಿ ಹಾಕಿ ವೀಡಿಯೋಸ್ ಮಾಡ್ತಾ ಇರೋದು. ಬಟ್ ನಾನು ಎಷ್ಟೊಂದು ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ಬಂದಿದ್ದೀನೋ, ಆ ಸಪೋರ್ಟ್ ಯಾವುದು ನನಗೆ ಸಿಕ್ಕಿಲ್ಲ. ಸ್ವಲ್ಪ ಜನ ಅವತ್ತಿಂದ ಇವತ್ತುವರೆಗೂ ನನಗೆ ಮೋಟಿವೇಶನಲ್ ಆಗಿ ಕಮೆಂಟ್ಸ್ ಎಲ್ಲ ಹಾಕ್ತಾ ಇದ್ದೀರಾ. ಬಟ್ ನಾನೀಗ
ಮೇಯ್ನಾಗಿ ವಿಡಿಯೋ ಇದು ಎಂಡ್ ಮಾಡೋಕ್ಕೆ ಏನು ವಿಷಯ ಅಂದರೆ, ಈ ಚಾನಲ್ನೇ ಎಂಡ್ ಮಾಡೋಕ್ಕೆ ಏನು ವಿಷಯ ಅಂದರೆ, ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರುವ ಸಪೋರ್ಟು ನನಗೆ ಸಿಕ್ಕಿಲ್ಲ. ನಾನೇನು ಅಂದ್ಕೊಂಡೆ, ನಮ್ಮ ತಮಿಳ್ ಅವ್ರಿಗಿಂತ ನಮ್ಮ ಕನ್ನಡದವರೇ ಬಂದು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ಬಂದಿದ್ದೀನಿ. ಬಟ್ ತುಂಬ ಕಮೆಂಟ್ ಸೆಕ್ಷನಲ್ಲಿ ನನಗೆ ಬಂದು ನೆಗೆಟಿವ್ ಕಮೆಂಟ್ಸು, ಡಿಮೋಟಿವೇಟ್ ಮಾಡೋದು, ಆಮೇಲೆ ನೀವು ಕನ್ನಡ ಸರಿಯಾಗಿ ನಿಮಗೆ ಮಾತಾಡೋಕ್ಕೇ ಬರ್ತಾ ಇಲ್ಲ, ನೀವೆಲ್ಲ ಹೆಂಗೆ ವಿಡಿಯೋ ಮಾಡ್ತೀರಾ, ಫೇಕ್ ವಿಡಿಯೋ ಮಾಡ್ತೀರಾ, ನೀವೆಲ್ಲ ಹೆಂಗೆ ವಿಡಿಯೋ ಮಾಡ್ತೀರಾ, ನಿಮಗೆಲ್ಲ ಅದು ಇದೇನೇ ಇಲ್ಲ ನಿಮಗೆ. ಮತ್ತು ಏನೋ ಗೈಸ್, ನಾನು ತುಂಬ ಡಿಪ್ರೆಷನ್ ಮೂಡಲ್ಲಿ ಹೋಗ್ಬಿಟ್ಟಿದ್ದೀನಿ. ಸೊ ಇದು ಬಂದು ಇವತ್ತೇ ನಾನು ಹೇಳ್ಕೊಳ್ತೀನಿ ನೋಡಿ, ಈ ವಿಡಿಯೋನಲ್ಲಿನೇ ನಾನು ಸ್ಟ್ರೈಟಾಗಿ ಹೇಳ್ತೀನಿ, ಯಾರ ಬಗ್ಗೆನೂ ನನಗೆ ಕೋಪ ಇಲ್ಲ, ಯಾರ ಮೇಲೇನೂ ನನಗೆ ಟಾರ್ಗೆಟ್ ಇಲ್ಲ, ಓಕೆನಾ. ನನಗೆ ಬಂದು ಹರ್ಟ್ ಆಗಿರೋದೆಲ್ಲ ಬಂದು ನಿಮ್ಮ ಕಡೆಯಿಂದನೇ, ಸಬ್ಸ್ಕ್ರೈಬರ್ಸ್ ನಿಮ್ಮ ಕಡೆಯಿಂದನೇ ನನಗೆ ಬಂದು ತುಂಬ ಹರ್ಟ್ ಆಗಿರೋದು. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರುವ ಸಪೋರ್ಟು ನನಗೆ ಈ ಕನ್ನಡ ಚಾನಲಲ್ಲಿ ಸಿಕ್ಕಿಲ್ಲ. ತುಂಬ ಜನ ಬಂದು ನನಗೆ ಡಿಮೋಟಿವೇಟ್ ಆಗಿನೇ ನನಗೆ ಹೇಳಿದ್ದಾರೆ. ಸೊ ನೀವು ವೀಡಿಯೋಸ್ ಮಾಡೋಕ್ಕೆ ನಿಮಗೆ ಇದಿಲ್ಲ, ಕೇಪಬಿಲಿಟಿ ಇಲ್ಲ, ನೀವು ಕನ್ನಡ ಸರಿಯಾಗಿ ಮಾತಾಡಲ್ಲ, ನೀವು ಹೇರ್ ಸ್ಟೈಲ್ ಸರಿ ಇಲ್ಲ, ನೀವು ಡ್ರೆಸ್ಸಿಂಗ್ ಸೆನ್ಸ್ ಸರಿ ಇಲ್ಲ, ನೀವು ನೋಡೋಕ್ಕೆ ಒಂಥರ ಇದೆಯಾ. ಸೊ ಆ ಥರ ಎಲ್ಲ ಬಂದು ನನ್ನ ಡಿಮೋಟಿವೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ತುಂಬ ಬೇಜಾರಾಗಿ ಡಿಪ್ರೆಷನಲ್ಲಿ ಇದು ನಾನು ಓಕೆ, ಈ ಕನ್ನಡ ಚಾನಲಲ್ಲಿ ಇನ್ಮೇಲೆ ವೀಡಿಯೋಸ್ನೇ ಬೇಡ, ತಮಿಳ್ ಚಾನಲ್ ಇದೆ, ಸೊ ಅದರಲ್ಲಿನೇ ನಾವು ವೀಡಿಯೋಸ್ ಹಾಕ್ಕೊಂಡು ಹೋಗೋಣ ಅಂತ ನಾನು ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಕೆಲವೊಬ್ಬರು ಬಂದು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲರಿಗೂ ನಂದು ದೊಡ್ಡ ನಮಸ್ಕಾರಗಳು, ಧನ್ಯವಾದಗಳು. ಸೊ ಎಲ್ಲರೂ ಬಂದು ನಮಗೆ ತಮಿಳ್ ಅವನು ಇದ್ರೂ ನಮ್ಮ ಕನ್ನಡ ಅದನ್ನು ಸ್ವಲ್ಪ ಲರ್ನ್ ಮಾಡಿಕೊಂಡು ಇಷ್ಟುವರೆಗೂ ಅವನು ಟ್ರೈ ಮಾಡ್ತಾ ಇದ್ದಾನೆ. ಎಸ್, ಆಬ್ವಿಯಸ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ, ಕಲಿಬೇಕು ಇನ್ನೂ ಜಾಸ್ತಿ ಅಂತ. ಸೊ ಕನ್ನಡ ಮೇಲೆ ನನಗೆ ತುಂಬ ತಮಿಳ್ಗಿಂತ ಪ್ರೀತಿ ಇದೆ. ಸೊ ಅದನ್ನು ಕೆಲವೊಬ್ಬರು ಬಂದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಲವ್ ಯು ಆಲ್. ಸೊ ಇದೇ ನಂದು ಲಾಸ್ಟ್ ವಿಡಿಯೋ ನಾನು ಕನ್ನಡದಲ್ಲಿ ಮಾತಾಡಿರೋದು. ಆ್ಯಂಡ್ ಸೊ ಒಂದು ವಿಷಯ ಹೇಳ್ಕೊಳ್ತೀನಿ, ಈ ವಿಡಿಯೋ ಬಂದು ಎಲ್ಲರಿಗೂ ಶೇರ್ ಮಾಡಿ ಗೈಸ್. ಸೊ ಎಲ್ಲರಿಗೂ ಗೊತ್ತಾಗಲಿ, ಹಾರರ್ ಕನ್ನಡಿಗ ಅದರಲ್ಲಿ ಇದ್ಮೇಲೆ ವಿಡಿಯೋ ಬರಲ್ಲ, ಇದೇ ಲಾಸ್ಟ್ ವಿಡಿಯೋ ಅಂತ. ಅದು ಮಾತ್ರ ಇಲ್ಲ, ಸೊ ಎಲ್ಲರೂ ಬಂದು ಇದು ಲಾಸ್ಟ್ ವಿಡಿಯೋ, ಸೊ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಅದು ಮಾತ್ರ ಕೊಟ್ಟು ಹೋಗಿ ಗೈಸ್. ಓಕೆ, ಸೊ ನಾನು ಏನು ನನ್ನ ಮನಸ್ಸಲ್ಲಿ ಇದೆಯೋ ನಾನು ಅದೆಲ್ಲ ಹೇಳಿಬಿಟ್ಟಿದ್ದೀನಿ. ವಿಡಿಯೋ ಎಕ್ಸ್ಪ್ಲೋರಿಂಗ್ ಮಾಡೋಕ್ಕೆ ನಾನು ತುಂಬ ಜಾಸ್ತಿ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀನಿ, ಅದು ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು. ಸೊ ಅಲ್ಲಿ ಲೊಕೇಶನಲ್ಲಿ ಏನು ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತೀನಿ. ಸೊ ಅದು ಒಂದು, ಇಲ್ಲಿ ನೈಟಲ್ಲಿ ನಾನು ಎಡಿಟ್ ಮಾಡೋದು ಆ್ಯಕ್ಚುಲಿ 1 ಗಂಟೆಯಿಂದ ಅರ್ಲಿ ಮಾರ್ನಿಂಗ್ 4 to 5 ಆಗುತ್ತೆ ಒಂದು ವಿಡಿಯೋ ಕಂಪ್ಲೀಟ್ ಮಾಡೋಕ್ಕೆ. ಸೊ ಒಂಚೂರು ಸೌಂಡ್ ಇರಲ್ಲ, ಆ ಟೈಮಲ್ಲಿನೇ ನನಗೆ ಎಡಿಟಿಂಗ್ ಮೈಂಡ್ ಬರೋದು ನೈಟಲ್ಲಿ ಮಾಡೋಕ್ಕೆ, ಡೇ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಅಷ್ಟು ನನ್ನ ನಿದ್ರೆನ ಸ್ಯಾಕ್ರಿಫೈಸ್ ಮಾಡಿ ನಾನು ಎಡಿಟಿಂಗ್ ಮಾಡಿ, ನನ್ನ ನಿದ್ರೆನ ಸ್ಯಾಕ್ರಿಫೈಸ್ ಮಾಡಿ ನಾನು ಎಕ್ಸ್ಪ್ಲೋರಿಂಗ್ ಮಾಡಿ, ನನ್ನ ನಿದ್ರೆನ ಸ್ಯಾಕ್ರಿಫೈಸ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ರಿಲೀಸ್ ಮಾಡಿ, ಇಷ್ಟೆಲ್ಲ ನಾನು ಬಂದು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ. ಅದೇನು ಪ್ರಾಬ್ಲಮ್ ಅಂತ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಓನರ್ಸ್ ಹತ್ರ. ಮತ್ತು ವಿಡಿಯೋಸು ರಿಲೀಸ್ ಮಾಡುವಾಗ ಕೆಲವೊಬ್ಬರ ಹತ್ರ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸೊ ಅದು ಆಮೇಲೆ ನಿಮ್ಮ ಕಡೆಯಿಂದ ನನಗೆ ಪ್ರಾಪರಾಗಿ ಸಪೋರ್ಟ್ ಸಿಗ್ತಾ ಇಲ್ಲ. ನಾನು ಒಬ್ಬನೇ ಏನಂತ ಮಾಡಲಿ ಗೈಸ್, ನೀವೇ ಹೇಳಿ. ನನಗೆ ಟೀಮ್ ಅಂತ ಅನ್ನೋದು ಯಾವುದೂ ಇಲ್ಲ, ನಾನು ಒಬ್ಬನೇ ಬಂದು ಎಲ್ಲರನ್ನ ಕರ್ಕೊಂಡು ನಾನೇ ಈಗ ಬಂದು ಬನ್ನಿ ಬ್ರೋ ನಾವು ಆ ಲೊಕೇಶನ್ ಹೋಗೋಣ, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಳಿಸಿದ್ದಾರೆ ಅಂತ ನಾನೇ ಎಲ್ಲರನ್ನೂ ಒಂದು 3-4 ಜನನ ಕರ್ಕೊಂಡು ಹೋಗ್ತೀನಿ. ಸೊ ಡೈಲಿ ಆ ಥರ ಆಗಲ್ಲ, ಯಾರೂ ಬರಲ್ಲ. ಸೊ ಬಂದು ಕೆಲವೊಂದು ಟೈಮ್ ನಾನೇ ಸೋಲವಾಗಿಯೇ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಎಲ್ಲ ಬಂದು ನನ್ನ ಕಷ್ಟನೇ, ಸರಿನಾ? ಎಲ್ಲ ಏನಕ್ಕೆ, ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೇ. ಸೊ ಅಷ್ಟು ನಿಮ್ಮ ಮೇಲೆ ನನಗೇನು ಪ್ರೀತಿ ಇದೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಬ್ಯಾಡ್ ಕಮೆಂಟ್ಸು, ನೆಗೆಟಿವ್ ಕಮೆಂಟ್ಸ್ ಮಾಡೋರ ಮೇಲೇನೂ ನನಗೆ ರೆಸ್ಪೆಕ್ಟ್ ಇದೆ. ಯಾಕೆಂದರೆ ನಮ್ಮ ವೀಡಿಯೋ
ನೋಡಿ ಅವ್ರು ಕಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನನಗೆ ಅವ್ರ ಮೇಲೇನೂ ರೆಸ್ಪೆಕ್ಟ್ ಇದೆ. ಸೊ ತುಂಬ ಬೇಜಾರಾಗಿದೆ. ಬಿಟ್ಟರೆ ನಾನು ಟೀಯರ್ಸ್ ಬಂದುಬಿಡುತ್ತೆ, ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಂತ ಭಯ ಆಗ್ತಾ ಇದೆ. ಸರಿ, ಓಕೆ ಗೈಸ್, ಸೊ ದಿಸ್ ಇಸ್ ದ ಲಾಸ್ಟ್ ವಿಡಿಯೋ. ನೋ ಮೋರ್ ವಿಡಿಯೋಸ್ ಇನ್ ಅವರ್ ಹಾರರ್ ಕನ್ನಡಿಗ ಚಾನಲ್ ಇನ್ ಕನ್ನಡ. ಓಕೆನಾ? ಇದೇ ನಮ್ಮದು ಲಾಸ್ಟ್ ವಿಡಿಯೋ. ಇನ್ಮೇಲೆ ನಮ್ಮ ಚಾನಲಲ್ಲಿ, ಹಾರರ್ ಕನ್ನಡಿಗ ಚಾನಲಲ್ಲಿ ವಿಡಿಯೋ ಬರಲ್ಲ. ಸೊ ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ, ಎಲ್ಲರೂ ಗೊತ್ತಾಗಲಿ, ಸರಿನಾ? ಸೊ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್, ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಟು ಅವರ್ ತಮಿಳ್ ಚಾನಲ್. ಯಾಕೆಂದರೆ ಆ ಚಾನಲಲ್ಲಿ ಬಂದು ವೀಡಿಯೋಸು ನಾನು ಮಾಡ್ತೀನಿ, ಅದಕ್ಕೆ ಸಪೋರ್ಟ್ ಮಾಡಿ, ಸರಿನಾ? ಟ್ರೈ ಮಾಡಿದ್ದೀನಿ, ಸೊ ಫೇಲ್ ಆಗಿಬಿಟ್ಟಿದ್ದೀನಿ.